टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಉತ್ತರ ಪ್ರದೇಶ, ದೆಹಲಿ, ತಮಿಳುನಾಡಲ್ಲೂ ವರ್ಣಾರ್ಭಟ ಜೋರು. ರಕ್ಷಣಾ ಸಚಿವರ ರಷ್ಯಾ ಭೇಟಿ ರದ್ದು. ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ಟಾಪ್ 9 ನಲ್ಲಿ. ತಮಿಳುನಾಡಿನಲ್ಲೂ ಧಾರಾಕಾರ ಮಳೆಯಾಗ್ತಿದೆ. ತೆಂಕಾಸಿಯಲ್ಲಿರುವ ಶಂಕರನಾರಾಯಣ ದೇಗುಲಕ್ಕೆ ಮಳೆ ನೀರು ನುಗ್ಗಿದ್ದು ಭಕ್ತರು ಇನ್ನಿಲ್ಲದಂತೆ ಪರದಾಡಿದ್ರು. ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಿದೆ. ಮದುಮಲೈ, ನೀಲಗಿರಿ ಸೇರಿದಂತೆ ಹಲವೆಡೆ ಭಾರೀ ಮಳೆಯಾಗ್ತಿದೆ. ಉತ್ತರ ಪ್ರದೇಶದಲ್ಲಿ ವರುಣಾರ್ಭಟಕ್ಕೆ 2 ಬಲಿಯಾಗಿದ್ದಾರೆ. ಟೆರೈ ಮತ್ತು ಪಶ್ಚಿಮ ಘಟ್ಟ ಸೇರಿದಂತೆ 33 ಜಿಲ್ಲೆಗಳಲ್ಲಿ ಗಂಟೆಗೆ 60 ರಿಂದ 70 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದ್ದು ಆರೆಂಜ್ ಅಲರ್ಟ್ ಎಚ್ಚರಿಕೆ ನೀಡಲಾಗಿದೆ. 58 ಜಿಲ್ಲೆಗಳಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ನಿನ್ನೆ ಸುರಿದ ಮಳೆಗೆ ಗಾಜಿಯಾಬಾದ್ನ ಸಿದ್ಧಾರ್ಥ ವಿಹಾರದಲ್ಲಿರುವ ಪ್ರತಿ ಗ್ರ್ಯಾಂಡ್ ಸಿಟಿ ವಸತಿ ಸಂಕೀರ್ಣ ಮಳೆ ನೀರಿನಿಂದ ಜಲಾವೃತವಾಗಿತ್ತು. ಮಥುರಾದಲ್ಲೂ ಧಾರಾಕಾರ ಮಳೆಯಾಗ್ತಿದೆ. ಹಲವು ಏರಿಯಾಗಳು ಮಳೆ ಪ್ರವಾಹ ಸೃಷ್ಟಿಸಿದೆ. ಭೂತೇಶ್ವರ, ಹೊಸ ಬಸ್ ನಿಲ್ದಾಣ ಸೇರಿದಂತೆ ಹಲವು ಏರಿಯಾಗಳಲ್ಲಿ ನೂರಾರು ವಾಹನಗಳು ಮಳೆ ನೀರಿನಲ್ಲಿ ಮುಳುಗಿದ್ವು. ವಾಹನ ಸವಾರರು ಇನ್ನಿಲ್ಲದಂತೆ ಪರದಾಡಿದ್ರು. ವರುಣನ ಕಡುಕೋಪಕ್ಕೆ ರಾಷ್ಟ್ರ ರಾಜಧಾನಿ ದೆಹಲಿ ತತ್ತರಿಸಿ ಹೋಗಿದೆ. 124 ವರ್ಷಗಳ ಬಳಿಕ ಮೇ ತಿಂಗಳಲ್ಲಿ ಈ ಪರಿ ಮಳೆಯಾಗ್ತಿದೆ. ನಿನ್ನೆ ಬೆಳಗ್ಗೆ 2 ಗಂಟೆಯಲ್ಲಿ 77 ಮಿಲಿಮೀಟರ್ ಮಳೆಯಾಗಿದೆ. ನಜಾಫ್ಗಢದಲ್ಲಿ ಮಳೆಗೆ 4 ಮೃತಪಟ್ಟಿದ್ದಾರೆ. ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುತ್ತಿದೆ. 100ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ವಿಳಂಬವಾಗಿದೆ. ರಕ್ಷಣಾ ಸಚಿವರ ರಷ್ಯಾ ಭೇಟಿ ರದ್ದಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇದೇ ತಿಂಗಳ 9ರಂದು ರಷ್ಯಾ ಭೇಟಿ ನಿಗದಿಯಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ರಷ್ಯಾ ಭೇಟಿ ರದ್ದಾಗಿದೆ. ರಷ್ಯಾ ರಾಜಧಾನಿ ಮಾಸ್ಕೋದಲ್ಲಿ ವಿಜಯ ದಿನ ಆಚರಣೆ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಭೇಟಿ ನೀಡಬೇಕಿತ್ತು. ಆದರೆ ಕಾಶ್ಮೀರದಲ್ಲಿ ಉಗ್ರರ ದಾಳಿ ಹಿನ್ನೆಲೆಯಲ್ಲಿ ಮೋದಿ ಬದಲು ರಾಜನಾಥ್ ಸಿಂಗ್ರನ್ನ ಕಳಿಸಲು ಪ್ಲಾನ್ ಆಗಿತ್ತು. ಇದೀಗ ಕೊನೆ ಕ್ಷಣದಲ್ಲಿ ರಾಜನಾಥ್ ಸಿಂಗ್ ಪ್ರವಾಸವು ರದ್ದಾಗಿದೆ. ಭಾರತಕ್ಕೆ ಬಂದಿದ್ದ ತನ್ನ ಪ್ರಜೆಗಳನ್ನ ಮತ್ತೆ ವಾಪಸ್ ಕರೆಸಿಕೊಳ್ಳಲು ಪಾಕಿಸ್ತಾನ ಮತ್ತೆ ಅಟಾರಿ ವಾಘಾ ಗಡಿಯನ್ನ ಓಪನ್ ಮಾಡಿದೆ. ಭಾರತದಿಂದ ವಾಪಸ್ ಆಗ್ತಿರುವ ಪಾಕ್ ಪ್ರಜೆಗಳು ದೇಶದೊಳಗೆ ಪ್ರವೇಶಿಸಲು ಅವಕಾಶ ಮಾಡಿಕೊಡುವ ನಿಟ್ಟಿನಲ್ಲಿ ಅಟಾರಿ ವಾಘಾ ಗಡಿಯನ್ನ ನಿನ್ನೆ ಮತ್ತೆ ತೆರೆದಿದೆ. ಕಳೆದ ವಾರದಿಂದ ಒಟ್ಟು 911 ಪಾಕ್ ಪ್ರಜೆಗಳು ಭಾರತದಿಂದ ನಿರ್ಗಮಿಸಿದಂತಾಗಿದೆ. ತಮಿಳುನಾಡಿನ ಮಧುರೈ ಮೀನಾಕ್ಷಿ ದೇಗುಲದಲ್ಲಿ ಜಾತ್ರಾ ಮಹೋತ್ಸವ ಮನೆ ಮಾಡಿದೆ. ಚಿತ್ತಿರೈ ಉತ್ಸವದ 4ನೇ ದಿನವಾದ ನಿನ್ನೆ ಮೀನಾಕ್ಷಿ ಸುಂದರೇಶ್ವರ ದೇವರ ಮೂರ್ತಿಗಳನ್ನ ರತ್ನಖಚಿತ ಆಭರಣಗಳಿಂದ ಅಲಂಕರಿಸಲಾಗಿತ್ತು. ಚಿನ್ನದ ಪಲ್ಲಕ್ಕಿಯಲ್ಲಿಟ್ಟು ಮೆರವಣಿಗೆ ಮಾಡಲಾಯಿತು.